ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಮಗಳ ಬರ್ತಡೇ ದಿನದ ವ್ಲಾಗ್ ಆಗಿರುತ್ತೆ. ಬುಧವಾರ ನನ್ನ ಮಗಳ ಬರ್ತಡೇ ಇತ್ತು. ನಮ್ಮ ಯಜಮಾನ್ರ ಅಕ್ಕ ಡ್ರೆಸ್ಸು ಮತ್ತು ಕಾಲ್ ಚೈನ್ ತೊಗೊಂಡು ಬಂದಿತ್ತು ಅವಳಿಗೆ ಅಂತ ಹೊಸದು. ಹಾಗಾಗಿ ಅವಳಿಗೆ ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಬೆಳಗ್ಗೆ. ಹಾಗಾಗಿ ಹೊಸ ಡ್ರೆಸ್ಸೇ ಹಾಕಿದ್ಲು ಅವರತ್ತೆ. ಹಾಕಿಸ್ಕೊಂಡು ಮೇಲೆ ನಾನು ಕೇಳ್ಕೊಂಡಿದ್ದಿತ್ತು, ಹರಕೆ ಇತ್ತು ದೇವಸ್ಥಾನಕ್ಕೆ. ಅಂದರೆ ನಮ್ಮೂರು ಗ್ರಾಮ ದೇವತೆ ಮುಖೇಶ್ವರಿ ದೇವಿ ಮೇಲೆ ಬೆಟ್ಟ ಹತ್ತತೀನಿ ಅಂತ ಕೇಳ್ಕೊಂಡಿದ್ದಿತ್ತು. ಹಂಗಾಗಿ ಮೇಲ್ಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗ್ತಾಯಿದ್ವಿ. ಅಷ್ಟರಲ್ಲೇ ನನ್ನ ಮಗಳು ಅದನ್ನ ಡ್ರೆಸ್ ಹಾಕ್ಕೊಂಡಿದ್ಲಲ್ಲ, ತಿರುಗಿದ್ರೆ ಒಂಥರ ಸರ್ಕಲ್ ಆಗುತ್ತಲ್ಲ, ಹಂಗಾಗಿ ಅವಳಿಗೆ ಖುಷಿ ಆ ಥರ ಮಾಡೋಕ್ಕೆ ಅದನ್ನ ಮಾಡ್ತಾಯಿದ್ಲು. ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ ಅವಳ ಜೊತೆ. ನಾನು ನಮ್ಮ ಅಂಟಿ ಮತ್ತು ನಮ್ಮ ಮನೆಯವರು ನನ್ನ ಮಗಳನ್ನ ಕರ್ಕೊಂಡು ಮೇಲೆ ಬೆಟ್ಟ ಹತ್ತಕ್ಕಂತ ಹೋಗ್ತಾಯಿದ್ವಿ. ಇದು ಮುಖೇಶ್ವರಿ ದೇವಿ, ನಮ್ಮ ಊರಿನ ಗ್ರಾಮ ದೇವತೆ. ಎಲ್ಲರೂ ಕೂಡಿ ಹೋಗ್ತಾಯಿದ್ವಿ ನನ್ನ ಮಗಳನ್ನ ಕರ್ಕೊಂಡು. ಒಂದು ಸ್ವಲ್ಪ ಬಿಸಿಲೇ ಹತ್ಬಿಟ್ಟಿತ್ತು, 11-11:30 ಆಗಿತ್ತು ಟೈಮು. ಹಂಗಾಗಿ ಬಿಸಿಲು ಜಾಸ್ತಿ ಇತ್ತು, ಸೆಕೆ ಬೇರೆ ಜಾಸ್ತಿ ಆಗ್ತಾಯಿತ್ತು. ಮೇಲೆ ಬೆಟ್ಟ ಹತ್ತದಲ್ಲ, ಇಲ್ಲಿ ನೋಡ್ರಿ ಹಿಂದ್ಗಡೆ ಎಲ್ಲ ನಮ್ಮ ಊರು ಕಾಣಿಸುತ್ತೆ. ಇದೇ ನಮ್ಮೂರು ಗುಳೇದಗುಡ್ಡ. ಜಾಸ್ತಿ ಗುಡ್ಡ ಗಿಡ ಮರ ಭಾಳ ಅದಾವೆ ನಮ್ಮ ಊರಾಗ. ಹಂಗಾಗಿ ಈ ರೀತಿ ಹಚ್ಚ ಹಸಿರಾಗಿರುತ್ತೆ. ನಾನು ಭಾಳ ಅಂದ್ರೆ 3 ವರ್ಷ ಆಗಿತ್ತು ಗುಡ್ಡನೇ ಹತ್ತಿರಲಿಲ್ಲ ಮೇಲೆ. ಹಾಗಾಗಿ ಬೇಡ್ಕೊಂಡಿದ್ದಿತ್ತಲ್ಲ, ಹಾಗಾಗಿ ಹತ್ತಿದ್ವಿ, ಮೇಲ್ಗಡೆ ಹೋಗ್ತಾಯಿದ್ವಿ ನಮ್ಮ ಅಂಟಿ ನಾವೆಲ್ಲ. ಒಂದು ಸ್ವಲ್ಪ ನಿಂತು ಹೋಗ್ಬೇಕಂದ್ರೆ ಸುಸ್ತಾಗ್ಬಿಡುತ್ತೆ. ಹಂಗಾಗಿ ಕಂಟಿನ್ಯೂಸ್ ಆಗಿ ಹೋದ್ವಿ, ಜಾಸ್ತಿ ಹೊತ್ತೇನು ನಿಲ್ಲಿಲ್ಲ. ನನ್ನ ಮಗಳು ಕೂಡ ಹೊತ್ಕೋ ಪಪ್ಪ ಅಂತ ಇದ್ಲು. ಅವ್ರ ಅಪ್ಪ ಹೊತ್ಕೊಂಡು ಬರ್ತಾಯಿದ್ರು. ನಾನು ನಮ್ಮ ಅಂಟಿ ಹಂಗೆ ಮುಂದ್ಗಡೆ ಹೋದ್ವಿ. ಇವಾಗ ತೋರಿಸ್ತೀನಿ ನೋಡಿರಿ ನಮ್ಮೂರು. ಮೇಲ್ಗಡೆ ನಿಂತ್ರೆ ಪೂರ್ತಿ ಗುಡ್ಡದ ಮ್ಯಾಗ ನಿಂತ್ರೆ ಹೆಂಗೆ ಕಾಣ್ತೈತೆ ನೋಡಿರಿ. ಇದೇ ನಮ್ಮೂರು ಫುಲ್ ನಮ್ಮ ಊರಾಗ ಕಾಣ್ತೈತಿ. ಹಂಗೆ ಒಂದು ಸ್ವಲ್ಪ ದೂರ ಹೋದ್ರೆ ಬೇರೆ ಊರು ಕಾಣ್ತೈತಿ, ಅಂದ್ರೆ ಹಳ್ಳಿ ಅಂತೀವಲ್ಲ ಆ ಥರದ ಹಳ್ಳಿನೂ ಕಾಣ್ತಾವೆ. ಇದು ಮುಖೇಶ್ವರಿ ಗುಡ್ಡ ನಮ್ಮ ಊರಾಗ, ನಮ್ಮ ಮನೆ ಹತ್ರನೇ ಇರೋದು. ಹಂಗೆ ನಾನು ವಿಡಿಯೋ ಮಾಡ್ಕೊತ ಹೋಗ್ತಾಯಿದ್ದೆ. ನನ್ನ ಮಗಳು ಸುಸ್ತಾಗಿ ಕುಂತ್ಬಿಟ್ಲು. ಅವಳಿಗೊಂದು 10-12 ಮೆಟ್ಲು ಹತ್ತಿಸ್ಬೇಕು ಅಂದ್ಕೊಂಡಿದ್ದೆ. ಹತ್ತಿದ್ಲು, ಆದರೂ ಅವಳಿಗೊಂದು ಸ್ವಲ್ಪ ಸುಸ್ತಾಗ್ತಾಯಿತ್ತು. ಹಂಗಾಗಿ ನಿಂತ್ಕೊಂಡು ಹೋಗ್ತಾಯಿದ್ಲು. ಹೋದ್ವಿ. ಆಮೇಲೆ ದರ್ಶನ ಮಾಡಬೇಕು ಅಂತ ಮೇಲ್ಗಡೆ ದೇವಸ್ಥಾನ ಇದೆ. ಇಲ್ಲೇ ನೋಡಿರಿ ಅದೇ ದೇವಸ್ಥಾನ. ಇದು ನೋಡಿರಿ ಪೂರ್ತಿ ಮೇಲಿಂದ ಹಿಂಗೆ ಕಾಣಿಸುತ್ತೆ ನೋಡಿರಿ, ನಮ್ಮೂರು ಫುಲ್ಲು ಕಾಣಿಸುತ್ತೆ. ಇದೇ ನೋಡಿರಿ ದೇವಸ್ಥಾನ ಮೇಲ್ಗಡೆ. ಎಲ್ಲ ಸುತ್ತಮುತ್ತಿರುವಂಥ ಹಳ್ಳಿ ಎಲ್ಲನೂ ಕಾಣಿಸುತ್ತೆ, ಕೆರೆ ಗುಡ್ಡ ಎಲ್ಲನೂ ಕಾಣಿಸುತ್ತೆ. ಇದೆ ನೋಡಿರಿ ದೇವರು. ಒಳಗಡೆ ಹೋದ್ವಿ. ಹೋದ್ಮೇಲೆ ದೀಪ ಹಚ್ಚಿ ಎಣ್ಣೆ ಬತ್ತಿ ತೊಗೊಂಡೋಗಿದ್ದೆ. ಹಂಗೆ ಊದಿನ ಕಡ್ಡಿ ಹೂವು ಅದನ್ನೆಲ್ಲ ತೊಗೊಂಡೋಗಿದ್ವಿ. ಹೋಗ್ಬಿಟ್ಟು ನಾವು ಮೇಲ್ಗಡೆ ಹತ್ತಿದ್ರೆ ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ಚಿ ಹೂವು ಇರಿಸೇ ಬರೋದು. ಅಲ್ಲಿ ಏನೂ ಇರಲಿಲ್ಲ ಅಂದರೂ ಕೂಡ ಈ ರೀತಿ ಪಂಕ್ತಿ ಇರುತ್ತೆ, ಪಂಕ್ತಿ ಒಳಗೆ ಹಚ್ಚಬೇಕು. ಪಂಕ್ತಿ ಒಳಗೆ ಎಣ್ಣೆ ಬತ್ತಿ ಹಾಕಿಬಿಟ್ಟು ಹಚ್ತೀವಿ. ಹಚ್ಬಿಟ್ಟು ನನ್ನ ಮಗಳ ಕೈಲೇ ಬೆಳಗಿಸಿದೆ. ಯಾಕಂದರೆ ಹುಟ್ಟುಹಬ್ಬ ಇತ್ತಲ್ಲ, ಬರ್ತಡೇ ಇತ್ತಲ್ಲ ನನ್ನ ಮಗಳದು. ಹಾಗಾಗಿ ಕೇಳ್ಕೊಂಡಿದ್ದೆ ಬರ್ತೀನಮ್ಮ ಅಂತಂದು. ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಬರಬೇಕಾದ್ರೂ ಒಂದು ವ್ಯೂ ನೋಡ್ಕೊಂಡು ಬಂದ್ವಿ. ಎಷ್ಟು ಭಾಳ ಅಂದ್ರೆ ಭಾಳ ದಿನ ಆಗಿತ್ತು ಈ ರೀತಿ ವ್ಯೂವೇ ನೋಡಿರಲಿಲ್ಲ. ನಮ್ಮದು ಗುಡ್ಡದ ಮ್ಯಾಗ, ಅಂದ್ರೆ ನಮ್ಮ ಊರನ್ನ ಗುಡ್ಡದ ಮ್ಯಾಗ ನಿಂತು ನೋಡಿದರೆ ನಮ್ಮ ಊರು ಪೂರ್ತಿ ಕಾಣಿಸುತ್ತೆ. ಇಲ್ಲ ನೋಡಿರಿ, ಯಾರ್ಯಾರು ನಾವು ಚಿಕ್ಕವರಿದ್ದಾಗ ಇಲ್ಲಿ ನಿಂತ್ಕೊಂಡು ಅವ್ರ ಮನೆ ಎಲ್ಲೈತಿ ಇವ್ರ ಮನೆ ಇಲ್ಲೈತಿ ಅಂತ ಈ ಥರ ಎಲ್ಲ ನೋಡ್ಕೊಂಡು ನಿಂದಿರ್ತಿದ್ವಿ. ಅದೊಂಥರ ಚಿಕ್ಕವರಿದ್ದಾಗ ಆಟ ಆಗಿತ್ತು. ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡಿಕೊಂಡು ಹೋಗ್ತಾಯಿದ್ವಿ. ಮೋಡ ಒಂದು ಆಗಿಬಿಟ್ಟಿತ್ತು, ಮಳೆ ಒಂದು ಬರ್ತೇನೋ ಅಂದ್ಕೊಂಡ್ಬಿಟ್ಟು ಬೇಗನೆ ಕೆಳಗಡೆ ಬಂದ್ವಿ. ದರ್ಶನ ಮಾಡಿಕೊಂಡು ಬಂದ್ವಿ. ಕೆಳಗಡೆ ಬಂದಾಗ ಇದೆ ನೋಡಿರಿ ನಮ್ಮದು, ಅಂದ್ರೆ ದೇವಸ್ಥಾನ ಕಟ್ಸತ್ತಾರ, ಗ್ರಾಮ ದೇವತೆ ಇದ್ದು ನಮ್ಮ ಊರಾಗ. ಜಾತ್ರೆ 5 ವರ್ಷಕ್ಕೊಮ್ಮೆ ಆಗುತ್ತೆ. ಇವಾಗ 5 ವರ್ಷಕ್ಕೊಮ್ಮೆ ಆಗಲಿಲ್ಲ, ಯಾಕಂದರೆ ಕಟ್ಟಡ ನಡೆದಿತ್ತು. ಹಂಗಾಗಿ 9 ವರ್ಷಕ್ಕೆ ಮಾಡ್ತಾರೋ ಇನ್ನು 11 ವರ್ಷಕ್ಕೆ ಮಾಡ್ತಾರೋ ಡೌಟಲ್ಲಿದೆ. ಇದೆ ನೋಡಿರಿ ನಮ್ಮದು ದೇವಸ್ಥಾನ. ಹಿಂದಿನ ಲಾಗಲ್ಲಿ ತೋರಿಸಿದ್ದೀನಿ ನಮ್ಮ ದೇವಸ್ಥಾನನ. ಇದು ಮುಖೇಶ್ವರಿ ದೇವಿ. ಇವಾಗ ಎಲ್ಲ ಕಟ್ಟಡ ಮಾಡತ್ತಾರ. ಮೊದಲು ಬೇರೆ ಇತ್ತು ಇದು ದೇವಸ್ಥಾನ. ಇವಾಗ ಫುಲ್ ಚೇಂಜ್ ಆಗೈತಿ ಕಟ್ಟಡ ನಡೆಯೋದ್ರಿಂದ. ಹಾಗೆ ನಡ್ಕೊಂಡು ಬಂದುಬಿಟ್ಟು ಮನೆ ಹತ್ರ ಹೋಗ್ತಾಯಿದ್ವಿ. ಮನೆಗೆ ಹೋದ್ವಿ. ಆಮೇಲೆ ಮಧ್ಯಾಹ್ನ ಬೇರೆ ಆಗಿತ್ತು, 2 ಗಂಟೆ ಸುಮಾರು. ಊಟ ಮಾಡಿಕೊಂಡು ಮತ್ತೆ ನಮ್ಮ ಅಪ್ಪ ಅಮ್ಮನ ಮನೆಗೆ ಬಂದ್ವಿ, ಅಂಥವ್ರ ಮನೆಗೆ ಬಂದ್ವಿ. ಅಲ್ಲಿ ನಮ್ಮ ಮಮ್ಮಿ ಬರ್ತಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಹಂಗಾಗಿ ಬರ್ತಡೇ ಡೆಕೋರೇಷನ್ಸ್ ಅವರು ಬಂದಿದ್ದರು ಮಾಡೋಕ್ಕೆ. ಆಮೇಲೆ ಬರ್ತಡೇದ ಬಂದಿರ್ತಾರಲ್ಲ ಎಲ್ಲ ಜನರಿಗೂ ಅವಲಕ್ಕಿ ಮತ್ತು ಸೇವು ಖಾರ ಬೆಲ್ಲದ ಜಿಲೇಬಿ ಕೊಡಬೇಕು ಅಂತ. ನಮ್ಮ ಮನೇಲೇ ಮಾಡ್ತೀವಿ ಜಿಲೇಬಿ. ನಮ್ಮ ಮಮ್ಮಿನೂ ಕೂಡ ಬೆಲ್ಲದ ಜಿಲೇಬಿ ಮಾಡಿ ರೆಡಿ ಮಾಡಿದರು. ಡೆಕೋರೇಷನಿಗೆ ಅಂತಲೂ ಬಂದಿದ್ದರು. ಇದು ನಮ್ಮ ಅಜ್ಜಿ ಮನೇಲಿ ಮಾಡ್ತಾ ಇರೋದು. ನಮ್ಮ ಮನೇಲೇನೂ ಮಾಡೋಕ್ಕಾಗಲಿಲ್ಲ, ಈ ಕಡೆ ನಮ್ಮ ಪಪ್ಪನ ಮನೇಲೇನೂ ಮಾಡೋಕ್ಕಾಗಲಿಲ್ಲ. ನಮ್ಮ ಅಪ್ಪನ ಮನೇಲಿ ಜಾಗ ಒಂದು ಸ್ವಲ್ಪ ಸಾಂದಾಗುತ್ತೆ ಅಂದ್ಕೊಂಡು ಅಲ್ಲಿ ಮಾಡಲಿಲ್ಲ. ಆಮೇಲೆ ನನ್ನ ಗಂಡನ ಮನೇಲಿನೂ ಮಾಡಬೇಕಂದ್ರೆ ಹೊರಗಡೆ ವಟಾರದಾಗ ಮಾಡಬೇಕು. ಮಳೆ ಬಂತಂದ್ರೆ ಡೆಕೋರೇಷನ್ ಮಾಡಿದ್ದೆಲ್ಲ ಹಾಳಾಗುತ್ತೆ ಅಂದ್ಕೊಂಡು ಇಲ್ಲ ನಮ್ಮ ಅಜ್ಜಿ ಮನೇಲಿ ಮಾಡಿದ್ವಿ. ಯಾಕಂತಂದ್ರೆ ನಮ್ಮದು ಅಜ್ಜಿ ಮನೆಯಾಗ ಮಾಡಬೇಕು ಅಂದ್ಕೊಂಡೆ ಬಂದಿದ್ದೆ ನಾನು. ಯಾಕಂದ್ರೆ ನಂದು ಸಣ್ಣಕ್ಕಿದ್ದಾಗಿಂದ ನಮ್ಮ ಮನ್ಯಾಗ ಎಲ್ಲರದು
ನಮ್ಮ ತಮ್ಮರದು ನಮ್ಮದು ಎಲ್ಲರದು ಮಾಡ್ಯಾರ ಇಲ್ಲಿ ಬರ್ತಡೇ ಸಣ್ಣವರಿದ್ದಾಗಿಂದ. ಇದೊಂದು ನೆನ್ಪು ಉಳಿತೈತಿ ನನ್ನ ಮಗಳದು ನಮ್ಮಮ್ಮನ ಮನ್ಯಾಗ ಮಾಡೀವಿ ಅಂತಂದು ಅಂದ್ಕೊಂಡು ನಮ್ಮ ಅಜ್ಜಿ ಮನ್ಯಾಗ ಮಾಡಿದ್ವಿ ಡೆಕೋರೇಷನ್ನು. ಅವ್ರು ಮಾಡಕ್ಕೆ ಬಂದಾಗ ಇದು ನಮ್ಮ ಅಣ್ಣ, ನಮ್ಮ ಪಪ್ಪ, ನಮ್ಮ ತಮ್ಮರು ಎಲ್ಲರೂ ನಿಂತಿದ್ರು. ಈ ಡೆಕೋರೇಷನ್ ಮಾಡಿದ್ದಾದ್ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಆಗೈತಿ ಅಂತ. ಹೋದ ವರ್ಷ ಮಾಡಿದ್ವಲ್ಲ ಅದೇ ಥರನ ಮಾಡಿಸಿದ್ವಿ ಇದು ವರ್ಷವೂ ಕೂಡ. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ಮಾಡಿದ್ವಿ ಬರ್ತಡೇ ಹೋದ ವರ್ಷ 1ನೇ ವರ್ಷದ್ದು. ಇದು 2ನೇ ವರ್ಷದ್ದು ಇಲ್ಲಿ ಮಾಡ್ತಾಯಿದ್ದೀವಿ, ನಮ್ಮ ಊರಲ್ಲಿ ಮಾಡ್ತಾಯಿದ್ದೀವಿ. ಹಾಗಾಗಿ ಡೆಕೋರೇಷನ್ ಒಂದು ಸ್ವಲ್ಪ ಚೇಂಜಸ್ಸು ನೋಡೋಕೆ ಹೋದ್ವಿ. ಚೇಂಜ್ ಮಾಡಿದರೆ ಏನೋ ಒಂಥರ ಅನ್ನಿಸ್ತು. ಹಂಗಾಗಿ ನಾವು ಹೋದ ವರ್ಷ ಮಾಡಿಸಿದ್ವಲ್ಲ ಅದೇ ಥರನೇ ಮಾಡ್ಸಕ್ಕಂತ. ಈ ವರ್ಷವೂ ಕೂಡ ನಮ್ಮ ಡ್ರೆಸ್ಸು ಪಿಂಕ್ ಮತ್ತು ವೈಟಲ್ಲೇ ಇತ್ತು. ಹಂಗಾಗಿ ಈ ವರ್ಷವೂ ಕೂಡ ಪಿಂಕ್ ಮತ್ತು ವೈಟ್ ಬಲೂನಲ್ಲೇ ಕಾಂಬಿನೇಷನಲ್ಲೇ ಡೆಕೋರೇಷನ್ ಮಾಡಿಸಿದ್ವಿ ಈ ವರ್ಷವೂ ಕೂಡ. ನಮ್ಮ ಅಜ್ಜಿ ಮನೇಲಿ ಮಾಡಿಸಿದ್ವಲ್ಲ, ಯಾಕಂದರೆ ಭಾಳ ವರ್ಷ ಆಗಿತ್ತು ನಮ್ಮ ಅಜ್ಜಿ ಮನೆಯಾಗ ಯಾವುದು ಫಂಕ್ಷನ್ ಆಗಿರಲಿಲ್ಲ. ಹಂಗಾಗಿ ನಮ್ಮ ಅಜ್ಜಿನೂ ಕೂಡ ಇಲ್ಲೇ ಮಾಡಿರಿ ನಮ್ಮ ಮನ್ಯಾಗ ಅಂತಂದರು. ಹಂಗಾಗಿ ಮಾಡಿಕೊಂಡು ಇಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇಲ್ಲೇ ಡೆಕೋರೇಷನ್ ಮಾಡಿದ್ವಿ. ಇದೇ ನಮ್ಮ ಅಜ್ಜಿ ಮನೆ. ಇಲ್ಲಿ ಡೆಕೋರೇಷನ್ ಯಾವ ರೀತಿ ಆಗಿತ್ತು ಅಂತ ನೋಡ್ರಿ. ಇವಾಗ ಈ ರೀತಿ ಆಗಿತ್ತು ಡೆಕೋರೇಷನ್ಸ್ ಎಲ್ಲ. ಇಲ್ಲಿ ಮುಂದೆ ಸಮನ್ವಿ ಅಂತ ನೇಮ್ ಇರುತ್ತಲ್ಲ ಅದನ್ನು ಕೂಡ ಇಡ್ತಾ ಇದ್ದಾರೆ. ಯಾರಿಗಾದರೂ ಈ ರೀತಿ ಡೆಕೋರೇಷನ್ಸ್ ಅಂದರೆ ನಮ್ಮ ಊರ ಗುಳೇದಗುಡ್ಡ, ಬಾಗಲಕೋಟೆ ಡಿಸ್ಟಿಕ್ ಎಲ್ಲಾದರೂ ಡೆಕೋರೇಷನ್ಸ್ ಬೇಕಪ್ಪ ಅಂತಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಇವ್ರ ನಂಬರ್ ಕೂಡ ಹಾಕ್ತೀನಿ ಲಾಸ್ಟಲ್ಲಿ. ಈ ವಿಡಿಯೋನ ಕೊನೆವರೆಗೂ ನೋಡಿರಿ. ಹಂಗೆ ನಾವೆಲ್ಲ ಏನೇನೆಲ್ಲ ಮಾಡಿದ್ವಿ ಬರ್ತಡೇ ದಿನ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಂಗೆ ಈ ರೀತಿ ಎಲ್ಲ ಆಗಿತ್ತು. ನೈಟು ಎಲ್ಲ ಜನ ಹತ್ರು. ಹಂಗೆ ಎಲ್ಲರೂ ಕೂಡ ಬಂದರು. ಬಂದಾದಮೇಲೆ ನಮ್ಮ ಅಂಟಿ ಹೋಗಿ ನನ್ನ ಸಮ್ಮಗೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದೆ. ರೆಡಿ ಮಾಡಬೇಕಾದ್ರೆ ಜಾಸ್ತಿ ಗಲಾಟೆ ಮಾಡಿದ್ಲು, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಕೂಡ ರೆಡಿ ಆದ್ವಿ. ನನ್ನ ಮಗಳನ್ನೂ ಕೂಡ ರೆಡಿ ಮಾಡಿ ಕರ್ಕೊಂಡು ಬಂದೆ. ಎಲ್ಲ ಜನನೂ ಕೂಡ ಬಂದಿತ್ತು. ಅಂದರೆ ಓಣಿ ಒಳಗಿರೋದು ನಮ್ಮ ಮನೆ ಕಡೆ, ನನ್ನ ಗಂಡನ ಮನೆ ಕಡೆ, ತವ್ರ ಮನೆ ಕಡೆ, ನಮಗೆ ಬೇಕಾದವ್ರನ್ನೆಲ್ಲರೂ ಮನೆ ಹತ್ರ ಇರೋರನ್ನ ಎಲ್ಲರನ್ನೂ ಕರೆದಿದ್ವಿ. ಆಮೇಲೆ ಬರ್ತಡೇ ಕೇಕ್ ಈ ರೀತಿ ಮಾಡಿಸಿದ್ವಿ ವೈಟ್ ಕಲರಲ್ಲಿ, ಬಟರ್ ಸ್ಕಾಚ್ ಫ್ಲೇವರು ಈ ರೀತಿ ಕೇಕ್ ಮಾಡಿಸಿದ್ವಿ, ಐಸ್ ಕೇಕು. ಆಮೇಲೆ ಎಲ್ಲನೂ ಜನ ಎಲ್ಲ ಬಂದಾದಮೇಲೆ ಕೇಕ್ ತೊಗೊಂಡು ಬಂದಿಟ್ರು. ಆಮೇಲೆ ನಾನು, ನನ್ನ ಯಜಮಾನ್ರು, ನನ್ನ ಮಗಳನ್ನ ಹೊತ್ಕೊಂಡು ಬಂದ್ವಿ. ಅದನ್ನೊಂದು ಕೂಡ ಒಂದು ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಆ ರೀತಿ ಬಂದ್ವಿ. ಬಂದಾದಮೇಲೆ ನಮ್ಮ ಮಮ್ಮಿನೂ ಕೂಡ ಆರತಿ ಮಾಡಿದರು. ಆರತಿ ಮಾಡಿದಾದಮೇಲೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಸ್ಪಾರ್ಕ್ ಹಚ್ಬಿಟ್ಟು ಎಲ್ಲರೂ ಕೂಡ ವಿಶ್ ಮಾಡಿದರು ನನ್ನ ಮಗಳಿಗೆ. 2ನೇ ವರ್ಷದ್ದು ಹೆಂಗಾಯ್ತು ಈ ವರ್ಷ 2 ವರ್ಷ ಅಂತ ಅನ್ನೋದು ಗೊತ್ತಾಗಲಿಲ್ಲ. ಹಂಗೆ ಬೇಗನೆ ದೊಡ್ಡವರಾಗ್ತಾರೆ. ಅದರಲ್ಲೂ ಹೆಣ್ಮಕ್ಳಂತರೂ ಜಲ್ದಿನ ದೊಡ್ಡವರಾಗ್ತಾರೆ ಅಂತಲೇ ಹೇಳ್ಬೋದು. ಹಂಗೆ ಕೇಕ್ ಕಟ್ ಮಾಡಿಸಿ ಎಲ್ಲ ಮಾಡಿದಾದಮೇಲೆ ಎಲ್ಲರೂ ಕೂಡ ಟಿಫನ್ ಮಾಡ್ತಾಯಿದ್ರು. ಟಿಫನಿಗೆ ಏನೇನು ಮಾಡಿದ್ವಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಹಾಗೆ ನನ್ನ ಮಗಳು ಕೂಡ ಎಲ್ಲ ಡ್ಯಾನ್ಸು ಇದನ್ನು ಮಾಡ್ತಾಯಿದ್ಲು. ಅವಳಿಗೆ ಫ್ರಾಕ್ ಹಾಕಿದ್ವಲ್ಲ, ಆ ಫ್ರಾಕ್ ಒಂದು ಸ್ವಲ್ಪ ಒಳ್ಳಾಡಿದ್ರೆ ಆ ಕಡೆ ಈ ಕಡೆ ಅಂತ ತಿರುಗ್ತಾ ಇತ್ತು. ಅವಳಿಗೆ ಈ ರೀತಿ ಸರ್ಕಲ್ ಆಗುತ್ತಲ್ಲ ಡ್ರೆಸ್ಸು, ತಿರುಗಿದ್ರೆ ಈ ರೀತಿ ಎಲ್ಲ ಒಳ್ಳಾಡುತ್ತಲ್ಲ, ಆ ಥರದ ಡ್ರೆಸ್ ಭಾಳ ಇಷ್ಟ ನನ್ನ ಮಗಳಿಗೆ. ಹಂಗೆ ಹಾಕ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಡ್ಯಾನ್ಸ್ ಮಾಡ್ತಾಯಿದ್ಲು. ಬ್ಲೂಟೂತ್ ಹಚ್ಬಿಟ್ಟು ನನ್ನ ತಮ್ಮ ಸಾಂಗ್ ಹಚ್ಚಿದ್ದ, ಅದಕ್ಕೆ ಅಂತ ನನ್ನ ಮಗಳು ಡ್ಯಾನ್ಸ್ ಮಾಡತ್ತಿದ್ಲು. ಡ್ಯಾನ್ಸ್ ಕ್ರೇಜ್ ಜಾಸ್ತಿನೇ ಐತಿ ನನ್ನ ಮಗಳಿಗೆ. ಹಾಗಾಗಿ ಬ್ಯಾಂಗಲ್ ಬಂಗಾರಿ ಸಾಂಗು, ಜಾನಪದ ಸಾಂಗ್ ಯಾವ್ದು ಹಾಕಿದ್ರೂ ಡ್ಯಾನ್ಸ್ ಮಾಡ್ತಾಳೆ. ಹಂಗೆ ಎಲ್ಲರೂ ಬರ್ತಡೇ ಮಾಡಿಬಿಟ್ಟು ಹೋಗ್ಬೇಕಾದ್ರೆ ಬಲೂನ್ಸ್ ಎಲ್ಲ ಸುಮ್ಮನೆ ಚಿಕ್ಕ ಮಕ್ಕಳಿದ್ರೆ ಯಾರ್ಯಾರು ಇರ್ತಾರೆ ಅವ್ರವರಿಗೆ ಅಂತ ಬಲೂನ್ಸ್ ಎಲ್ಲ ತೆಗ್ದು ಕೊಡ್ತಾಯಿದ್ವಿ. ಆಮೇಲೆ ಅವ್ರು ಆಟ ಆಡ್ತಾರೆ ಅಂತ ಎಲ್ಲ ಬರ್ತಡೇ ಆದಮೇಲೆ ಒಂದೊಂದಾಗಿ ತೆಗೆದುಕೊಟ್ವಿ. ಆಮೇಲೆ ಟಿಫನಿಗೆ ಅಂತಂದು ಅಂದರೆ ನಾಷ್ಟಕ್ಕೆ ಬರ್ತಡೇಗೆ ಬರ್ತಾರಲ್ಲ ಎಲ್ಲರಿಗೂ ನಾಷ್ಟಕ್ಕಂತಂದು ಅವಲಕ್ಕಿ ಮತ್ತು ಸೇವು ಖಾರ, ಬೆಲ್ಲದ ಜಿಲೇಬಿ ಮಾಡಿದ್ವಿ. ನಮ್ಮ ಮಮ್ಮಿ ಮಾಡಿತ್ತು ಜಿಲೇಬಿ, ಅವಲಕ್ಕಿ ಎಲ್ಲರೂ ಕೂಡಿಬಿಟ್ಟು ಮಾಡಿಬಿಟ್ಟು ಎಲ್ಲರಿಗೂ ಒಂದೊಂದು ಪ್ಲೇಟ್ ಒಳಗೆ ಹಾಕಿ ಕೊಟ್ವಿ. ಆಮೇಲೆ ಎಲ್ಲರೂ ತಿಂತಾಯಿದ್ರು. ತಿಂತಾನೆ ನನ್ನ ಮಗಳು ಮಾಡೋ ಡ್ಯಾನ್ಸನ್ನು ನೋಡ್ತಾಯಿದ್ರು. ನನ್ನ ಮಗಳಿಗೆ ಒಂದು ಸ್ವಲ್ಪ ಡ್ಯಾನ್ಸ್ ಕ್ರೇಜ್ ಜಾಸ್ತಿ. ಹಂಗಾಗಿ ಅವಳು ಸಾಂಗ್ ಹಾಕಿದ್ಮೇಲೆ 1-2 ಅವರ್ ಅಂತೂ ಡ್ಯಾನ್ಸ್ ಮಾಡಿದ್ದು. 1-2 ಅವರ್ ಅಂತೂ ಡ್ಯಾನ್ಸ್ ಮಾಡ್ಯಾಳ. ಆಮೇಲೆ ಅವಳಿಗೂ ಕೂಡ ಒಂದು ಸ್ವಲ್ಪ ಅವಲಕ್ಕಿ ತಿನ್ನಿಸ್ದೆ. ಬೆಲ್ಲದ ಜಿಲೇಬಿ ಇತ್ತಲ್ಲ ಅದೊಂದು ತಿಂದಳು. ಎಲ್ಲರೂ ಕೂಡ ತಿಂದು ಎಲ್ಲ ಜನ ಹೋದಾದ್ಮೇಲೆ ನಾವಷ್ಟೇ ಫ್ಯಾಮ್ಲಿ ಕೂತ್ಕೊಂಡು ಮೇಲೆ ಬರ್ತಡೇ ಗಿಫ್ಟ್ ಏನೇನೆಲ್ಲ ಬಂದಿತ್ತು ಅಂದರೆ ಎಲ್ಲರೂ ಬಂದವರೆಲ್ಲ ಏನೇನು ಕೊಟ್ಟಿದ್ರು ಅಂದರೆ ದುಡ್ಡು ಜಾಸ್ತಿ ಕೊಟ್ಟಿದ್ದು. ದುಡ್ಡು ಒಂದು 4,500 ರೂಪಾಯಿ ಆಗಿತ್ತು ದುಡ್ಡೇ. ಆಮೇಲೆ ಡ್ರೆಸ್ಸು ಮತ್ತು ಕಾಲು ಚೈನು ಬೆಳ್ಳಿದು, ಮತ್ತು ನಮ್ಮ ಮಮ್ಮಿ ಪಪ್ಪ ಗೋಲ್ಡ್ ಚೈನ್ ಮಾಡಿಸಿದ್ರು, ಅದನ್ನು ಕೂಡ ಅವಳಿಗೆ ಹಾಕಿದ್ರು. ಬರ್ತಡೇ ಗಿಫ್ಟ್ಸು ಇಷ್ಟೆಲ್ಲ ಬಂದಿದ್ದು. ಹಂಗೆ ಎಲ್ಲರೂ ಬಂದಿದ್ದಕ್ಕೆ, ನನ್ನ ಮಗಳ ಬರ್ತಡೇ ವಿಶ್ ತಿಳಿಸಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. 2ನೇ ವರ್ಷದ ಬರ್ತಡೇ ಈ ರೀತಿ ಸೆಲೆಬ್ರೇಷನ್ ಊರಲ್ಲೇ ಮಾಡ್ಕೊಂಡ್ವಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್